ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬೆಂಡೆಕಾಯಿ ಪಚ್ಚಡಿ, ಬೆಂಡೆಕಾಯಲ್ಲಿ ಹಳೆ ಕಾಲದಲ್ಲಿ ನಮ್ಮ ಅಜ್ಜಂದ್ರು ಮಾಡ್ತಾಯಿದ್ರು, ಆ ರೀತಿ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮನೆಗೆ ಇಬ್ಬರಿದ್ದಾಗ ನೈಟು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋ ಬದಲು ಈ ಥರ ಚಟ್ನಿ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 4-5 ಬೆಂಡೆಕಾಯಿ, 1-2 ಹಸಿ ಟೊಮೊಟೊ ಇದ್ದರೆ ಸಾಕು. ಒಂದು ಗ್ರೀನ್ ಚಿಲ್ಲಿ ಇದ್ದೇ ಇರುತ್ತೆ, 4-5 ಗ್ರೀನ್ ಚಿಲ್ಲಿ, ಒಂದಿಷ್ಟು 1 ಇಂಚು, ಒಂದು ಅರ್ಧ ಇಂಚು ಹುಣಸೆಹಣ್ಣು ನೆನೆಸ್ಕೋಬೇಕು. ಇಷ್ಟು ಒಂದು 1/4 ಭಾಗ ಲೋಟ ನೀರು ಹಾಕ್ಬಿಟ್ಟು ಬೆಂಡೆಕಾಯಿ ಚೆನ್ನಾಗಿ ವಾಶ್ ಮಾಡಿ ಒರೆಸ್ಕೊಂಡು ಕಟ್ ಮಾಡ್ಕೋಬೇಕು. ಟೊಮೊಟೊನ ಸಣ್ಣಕ್ಕೆ ವಾಶ್ ಮಾಡಿ ಒರೆಸ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಹಸಿ ಟೊಮೊಟೊ ನೋಡಿ, ಈ ಥರ ಒಂದು ಸ್ವಲ್ಪ ಆಯಿಲು, ಎಷ್ಟು ಒಂದು ಕಾಲು ಟೀ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಬೆಂಡೆ ಜೊತೆನೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಬೇಗನೆ ಫ್ರೈ ಆಗುತ್ತೆ. ಫ್ರೈ ಆಗಿದ ತಕ್ಷಣ ಹಸಿಮೆಣ್ಸಿಕಾಯಿ ತೆಗೆದುಬಿಟ್ಟು ಬೆಂಡೆಕಾಯಿ ಅಂತ ಚೆನ್ನಾಗಿ ಫ್ರೈ ಮಾಡಿ, ಅದು ಅಂಟೆಲ್ಲ ಹೋಗಬೇಕು. ಆಯಿಲ್ ಜಾಸ್ತಿ ಹಾಕ್ಬೇಡಿ. ಇದೇ ಥರ ಬೆಂಡೆಕಾಯಿ ಬದಲು ಬರೀ ಹಸಿ ಟೊಮೊಟೊದಲ್ಲೇ ಮಾಡ್ಕೋಬೋದು, ಹಣ್ಣಾಗಿರೋ ಟೊಮೊಟೊದಲ್ಲೇ ಮಾಡ್ಕೋಬೋದು, ಬದನೆಕಾಯಿ ಮಾಡ್ಕೋಬೋದು, ವೆಜಿಟೇಬಲ್ಸ್ ಹೀರೆಕಾಯಿ ಚಟ್ನಿನೂ ಮಾಡ್ಕೋಬೋದು. ಏನಿದ್ರು ಮಿಕ್ಸಿಗೆ ಹಾಕಿದ್ರೆ ಬೆಂಡೆಕಾಯಿ ಫುಲ್ ಅಂಟಂಟಾಗುತ್ತೆ. ಅದರಿಂದ ನಮ್ಮನೆಗೆ ಚಿಕ್ಕ ಕುಟಾಣಿ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಕೊಳ್ಳೋದು, ಅದರಲ್ಲೇ ನಾನು ಕುಟ್ಟಿ ತೋರಿಸ್ತಾ ಇದ್ದೀನಿ. ಮೊದಲು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸಾಲ್ಟು, ಕಲ್ಲುಪ್ಪು ತೊಗೊಂಡಿದ್ದೀನಿ, ಒಂಚೂರು ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಸ್ವಲ್ಪ ಕಚ್ಚ ಜಜ್ಕೊಳ್ಳಿ. ಯಾಕೆಂದರೆ ಒರಳು ಚಿಕ್ಕದಾಗಿದೆ, ಅದರಿಂದ ಒಂದೊಂದೇ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಜಜ್ಕೊಳ್ಳಿ. ಒಂದು ಕಚ್ಚ ಆದರೆ ಸಾಕು. ಮತ್ತು ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಜಜ್ಬಿಟ್ಟು ಈ ಪೇಸ್ಟ್ಗೆ ಮಿಕ್ಸ್ ಮಾಡಿ. ಮತ್ತು ಬೆಂಡೆಕಾಯಿ ಜಜ್ಬಿಟ್ಟು ಮಿಕ್ಸ್ ಮಾಡಿ. ಆನಿಯನ್ನು ಚಾಕಲ್ಲಿ ಕಟ್ ಮಾಡಿ ಮಿಕ್ಸ್ ಮಾಡೋ ಟೇಸ್ಟ್ ಇರೋದಿಲ್ಲ. ಸಿಪ್ಪೆ ತೆಗೆದ್ಬಿಟ್ಟು ಆ ಒಡಲೆ ಸ್ವಲ್ಪ ಕಚ್ಚ ಕಟ್ ಮಾಡಿಬಿಟ್ಟು ಚಟ್ನಿಗೆ ಮಿಕ್ಸ್ ಮಾಡಿ. ಮೊದಲೆಲ್ಲ ಕಚ್ಚ ಜಜ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದು ಸತಿ ಜಜ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಹುಣಸೆಕಾಯಿ ನೆನೆಸಿರ್ತೀವಲ್ಲ, ಅದರಲ್ಲೇ ಒರಳೆಲ್ಲ ತೊಳ್ಕೊಬೇಕು. ಆ ನೀರು ಮುದ್ದೆಗೆ ಚಟ್ನಿ ಹಾಕ್ಕೊಂಡ್ರೆ ಆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅನ್ನಕ್ಕಾದ್ರೆ ಬೇಕಾಗಿಲ್ಲ, ಈ ಗಟ್ಟಿಯಾಗಿರೋ ಚಟ್ನಿನೇ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ. ತಣ್ಣಗಿರೋ ಅನ್ನಕ್ಕಾಗಲಿ ಇಲ್ಲ ಬಿಸಿ ಅನ್ನಕ್ಕಾದ್ರೆ ತುಪ್ಪ ಹಾಕ್ಕೊಳ್ಳಿ. ಮುದ್ದೆಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಚಟ್ನಿಗಳಿಗೆ ಏನಿದ್ರು ಸೈಡ್ಗೆ ಕಡಲೆಬೀಜ, ಹುರಿದಿರೋ ಅಂಥ ಕಡಲೆಬೀಜ ಆಗಲಿ, ಹಸಿ ಕಡಲೆಬೀಜ ಆಗಲಿ ಇದ್ರೆ ಹೊಟ್ಟೆ ತುಂಬ ತಿಂತೀವಿ, ಒಂದು ತುತ್ತು ಜಾಸ್ತಿನೇ ತಿಂತೀವಿ. ನಿಮಗೆ ನನ್ನ ಅಡುಗೆ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.